ಡಾಕ್ಯುಮೆಂಟ್ ಎಲ್ಲ ಹಿಡ್ಕೊಂಡು ರೆಡಿಯಾಗಿ ನಿಂತವ್ರೆ. ಏನ್ ಸರ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಬಿ ಎಸ್ ಮಹದೇವಯ್ಯ. ಹೆಸರು ಹೇಳ್ಬೇಕು, ಬಿ ಎಸ್ ಕುಲ ಮಹದೇವಯ್ಯ, ಗೋತ್ರ ಎಲ್ಲ ಹೇಳ್ಬೇಕು, ಕುಲ ಬೇಡ. ಬಿ ಎಸ್ ಮಹದೇವಯ್ಯ ಅಂತ. ನಾವು ಇಲ್ಲಿ ರೇಷ್ಮೆ ಮಾಡ್ತಾ ಇದೀವಿ. ರೇಷ್ಮೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದೇನಿದು ಪಾಸ್ಬುಕ್? ನಮ್ಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವರು ರೈತರೇ ಅಲ್ಲ ಅಂತ ಹೇಳ್ತಾರೆ. ನಾನ್ ರೈತ ಅನ್ನೋದಕ್ಕೆ ರೇಷ್ಮೆ ಇಲಾಖೆಯಿಂದ ನನಗೆ ಪಾಸ್ಬುಕ್ ವಿತರಿಸಿದ್ದಾರೆ. ಇದು ಗವರ್ನಮೆಂಟ್ ಪಾಸ್ಬುಕ್. ರೇಷ್ಮೆ ಇಲಾಖೆ, ರೇಷ್ಮೆ ಇಲಾಖೆಯಿಂದ ಗವರ್ಮೆಂಟ್ ಪಾಸ್ಬುಕ್. ಏನ್ ನಿಮ್ ಟ್ರಾನ್ಸಾಕ್ಷನ್ ನೋಡಿ, ನಂದು ಫೋಟೋ ಇದೆ ನೋಡಿ, ನಂದು ಫೋಟೋ ವಿತ್ ಫೋಟೋ ಹಾಕಿ ನಂದು ಇದ್ ಮಾಡಿದ್ದಾರೆ. ಈಗ ಆನ್ಲೈನ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ನೋಡಿ. ನಾನು ಪ್ರತಿ ತಿಂಗಳು 2 ಬೆಳೆ ಪ್ರತಿ 15 ದಿನಕ್ಕೆ 2 ಬೆಳೆ ಬೆಳಿತೀನಿ. ಅದಕ್ಕೆ ಪ್ರೂಫ್ ಇದು ಗವರ್ನಮೆಂಟ್ ರೆಸಿಪ್ಟ್. ನಾನು ಶಿಡ್ಲಘಟ್ಟದಲ್ಲಿ, ರಾಮನಗರದಲ್ಲಿ ನಾನು ಗೂಡು ಮಾರಿದ್ದೀನಿ. ನನಗೆ 1 kgಗೆ 700 ಚಿಲ್ಲರೆಯಿಂದ 400 ರೂಪಾಯಿಂದ 700 ರೂಪಾಯಿ ತನಕ ನಾವು ಗೂಡು ಮಾರಿದೀವಿ. ಇದು ರೈತರ ಅಲ್ವಾ ಅವರ ಅನ್ನೋದಕ್ಕೆ ಇದು ಪ್ರೂಫ್. ಇದನ್ನ ನಾನು ಯಾವ ಮೀಡಿಯಾದಲ್ಲಾರು ಕರ್ಕೊಂಬನ್ನಿ ನಾನು ಪ್ರೂವ್ ಮಾಡ್ತೀವಿ. ನಾವು ಸುಮಾರು ಇಲ್ಲಿ ಬೈರ್ಮಂಗ್ಲಾದಲ್ಲಿ ಒಂದು 45-50 ಜನ ಯುವಕರು ಇದೇ ತರ ರೇಷ್ಮೆ ಮಾಡ್ತಾ ಇದೀವಿ, ಹೈನುಗಾರಿಕೆ ಮಾಡ್ತಾ ಇದೀವಿ. ಹೈನುಗಾರಿಕೆಗೆ ಬೇಕಾ ಪ್ರೂಫ್ ಬೇಕಾ? ಬನ್ನಿ ನೀವು ಮೀಡಿಯಾದವರು ಚರ್ಚೆಗೆ ಬನ್ನಿ. ನಾವು ಡಿ ಕೆ ಶಿವಕುಮಾರ್ ಮುಂದೆನೆ ನಾವು ಚರ್ಚೆಗೆ ರೆಡಿ. ನಾವು ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಗವರ್ನಮೆಂಟ್ ಇಂದ ಏನ್ ಕೊಟ್ಟಿದ್ದಾರೆ ಸೌಲಭ್ಯ, ಏನ್ ಕೊಟ್ಟಿದ್ದಾರೆ ರೈತರ ಅಲ್ವಾ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ನಾವು ವ್ಯವಹಾರ ಮಾಡ್ತಾ ಇದೀವಿ. ಸುಮ್ನೆ ಯಾರೋ 4 ಜನ ಹೋರಾಡ್ತಾರೆ ಮಾಡ್ತಾರೆ ಅಂತ ಇವರು ಎಲ್ಲೋ ಏನೋ ಮಾಡ್ಕೊಂಡು ರೋಡ್ ಅಲ್ಲ ಸುಮ್ನೆ ಮೀಡಿಯಾ ಮುಂದೆ ಪೋಸ್ಟ್ ಕೊಡ್ತಾರೆ ಅವರು. ಯಾವುದೇ ತರಣಕ್ಕೂ ನಾವು ಇಲ್ಲಿ ಜಮೀನ್ ಬಿಡಲ್ಲ. ಏನೇ ಹೋರಾಟ ಮಾಡಿದ್ರು ಅವ್ರಿಗೆ ನಾವು ಹೋರಾಟನೂ ಮಾಡ್ತೀವಿ. ಜಮೀನ್ ಹತ್ರ ಎಷ್ಟು ಎಕರೆ ಸರ್ ನಿಮ್ದು? ನಮ್ದು ಇಲ್ಲಿ 8 ಎಕರೆ ಜಮೀನು. 8 ಎಕರೆ. ನಿಮ್ಮ ಹೆಸರೇನಂದ್ರೆ? ಬಿ ಎಸ್ ಮಹದೇವಯ್ಯ. ಬಿ ಎಸ್ ಮಹದೇವಯ್ಯ. 8 ಎಕರೆ ಅಂದ್ರೆ ಎಕರೆಗೆ 2 ಕೋಟಿ ಅಂದ್ರು 16 ಕೋಟಿ ನಿಮ್ದೇ ಭಾಗ್ಯ. 16 ಕೋಟಿಗೆ ನಿಮ್ದೇ ಜಮಾನ. ನಾನು ಹೇಳ್ತಾ ಇದ್ದೀನಲ್ಲ, 1 ತಿಂಗಳಿಗೆ ನಾನು ಕನಿಷ್ಠ ಅಂತ ಅಂದ್ರೂ 70,000 ರಿಂದ 80,000 ರೂಪಾಯಿ 15 ದಿನಕ್ಕೆ ಸಂಪಾದನೆ ಮಾಡ್ತಾ ಇದ್ದೀನಿ. 15 ದಿನಕ್ಕೆ. ಇನ್ನು ನನ್ನ ಜಮೀನ್ ಕೇಳ್ಕೊಂಡ್ರೆ ಏನ್ ಸಿಗುತ್ತೆ? ಏನಿಲ್ಲ, ಒಂದೇ ಸಲ ಅಮೌಂಟ್ ಸಿಗುತ್ತೆ. ಅದು 3 ನಾಮ. ಆ ಜಮೀನ್ ತಗೊಂಡು ಎಂಟಿ ಚೈನ್ ಮಾಡಿಸ್ಕೊಳ್ಳೋದು, ಒಡವೆ ಮಾಡಿಸ್ಕೊಳ್ಳೋದು, ಮಕ್ಳು ಕಾರ್ ತಗೋತಾರೆ, ಮಜಾ ಮಾಡ್ತಾರೆ ಅಷ್ಟೇ ಹೊರತು ಏನು ಮಾಡಲ್ಲ. ನನ್ನ ಮಕ್ಳಿಗೆ ನಾವೇನ್ ಕೊಡ್ತೀವಿ? ನಮ್ಮ ಮಕ್ಳಿಗೆ ಜಮೀನ್ ಉಳ್ಕೋಬೇಕು. ಈಗ ಅದ್ರಲ್ಲೇ AICT ಮಾಡ್ತೀವಿ ಅಂದ್ರೆ ಯಾವ AICT? ವಿಶ್ವದಲ್ಲಿ ಎಲ್ಲೂ AICT ಮಾಡಿಲ್ಲ. ನೀವು AICT ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನಿಮ್ಮ 30ನೇ ತಾರೀಕು ಬಜೆಟ್ ಅಲ್ಲಿ ಇದು ಅನುಮೋದನೆ ಕೊಟ್ರಿ. ಆ ಅನುಮೋದನೆ ಎಲ್ಲ ಸುಳ್ಳು. ನಿಮ್ಮ ಹಣಕಾಸು ಇಲಾಖೆಲೆ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಪೊಲ್ಯೂಷನ್ ಬೋರ್ಡ್ ಇಂದ ನೀವು ಧಮ್ಕಿ ಹಾಕಿ ಇದು ತಗೊಂಡಿದ್ದೀರಾ, ನೀವು ಪರ್ಮಿಷನ್ ತಗೊಂಡಿದ್ದೀರಾ. ಅದು ಒಂದೊಂದು ಸಾರಿ ಅಲ್ಲ, ಒಂದು ಸಾರಿ ರಿಜೆಕ್ಟ್ ಆದ್ಮೇಲೆ 2ನೇ ಸಾರಿ ನೀವು ಅಪ್ಲೈ ಮಾಡಿ ತಗೊಂಡಿದ್ದೀರಾ. ಮೊದಲನೇ ಸಾರಿ ನಿಮ್ಮ ಈ ಸಿದ್ದರಾಮಯ್ಯನವರೇ ಇದನ್ನ ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿ ನೀವು ಧಮ್ಕಿ ಹಾಕಿ ತಿರ್ಗಾ ನೀವು ನಗರಾಭಿವೃದ್ಧಿ ಸಚಿವನಿಗೆ ಒತ್ತಡ ಏರಿ ನೀವು ಅಧಿಕಾರಿಗಳ ಮಟ್ಟದಲ್ಲೆಲ್ಲಾನು ಇದು ಮಾಡಿ ನಮ್ಮನ್ನ ಎದುರಿಸಿ ನೀವು ಏನೋ ಒಂದು ಇದನ್ನ ಮಾಡ್ತಾ ಅಪ್ರೂವಲ್ ತಗೊಂಡಿದ್ದೀರಾ. ಎಲ್ಲ ಸುಳ್ಳು. ಈಗ ಬಿಡಿ ಸರ್, ಈಗ ನೀವು ಎಲ್ಲ ನಿಮ್ದು ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು ಕೊಡ್ತಾ ಇದೀರಾ. ಹೌದು. ನನ್ನ ಪ್ರಶ್ನೆ, ನಾನು ವಾಸ್ತವ ತಿಳ್ಕೊಳಕ್ ಬಂದಿದ್ದೀನಿ. ನನ್ನ ಪ್ರಶ್ನೆ, ನೀವು ರೈತರು. ಹೌದು, ನೀವು ಹೋರಾಟಗಾರಲ್ಲ. ನಾವು ಹೋರಾಟಗಾರಲ್ಲ. ನಿಮಗೆ ಜಮೀನಿದೆ, ನೀವು ಬಿಟ್ಕೊಡಲ್ಲ ಅಷ್ಟೇ. ಹೌದು. ನಿಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ರೈತರೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಇದು ಹಲಸಿನ ಮರ. ಈ ಹಲಸಿನ ಮರ ಏನಾದ್ರು ತೋರಿಸಿದ್ರೆ ಇದು ಹಲಸಿನ ಮರನೇ ಅಲ್ಲ, ಇದು ತೆಂಗಿನ ಮರ ಅಲ್ಲ ಅಂತ ಪ್ರೂವ್ ಮಾಡ್ತಾರೆ ಅವರು. ಅಧಿಕಾರಿಗಳ ಮಟ್ಟದಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು AC ರೂಮ್ ಮೇಲೆ ಪ್ರೂವ್ ಮಾಡ್ತಾರೆ. ರಿಯಲ್ ಆಗಿ ಅಧಿಕಾರಿಗಳು ನೇಮಿಸಿ ನೀವು ಅಧಿಕಾರಿಯಿಂದ ವರದಿ ತಗೊಳ್ಳಿ. ನಿಮ್ಗೆ ರೇಷ್ಮೆ ಇಲಾಖೆ ಇದೆ, ಪಶುಸಂಗೋಪನಾ ಇಲಾಖೆ ಇದೆ, ನೀರಾವರಿ ಇಲಾಖೆ ಇದೆ. ಅಲ್ಲಿ ಏನ್ ಬೆಳೀತಾ ಇದಾರೆ ಏನಿಲ್ಲ ಅನ್ನೋದು ನೀವು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ. ನೀವು ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೀವಲ್ಲ ನಾವೀಗ. ಅವ್ರ ಕೈ ಮಾಡಕ್ ಆಯ್ತಲ್ಲ, ನಾವು ಕೊಡ್ತಾ ಇದೀವಲ್ಲ. ನೀವು ಮಾಡೋದು ನಮ್ದೇ. ಅವ್ರ ಕೈಲಿ ಅಧಿಕಾರಿ ಅದಕ್ಕೆ ಅವರಿಗೆ ಆಗ್ತಾ ಇಲ್ಲ, ಅದಕ್ಕೆ ನಾವು ಮಾಡ್ತಾ ಇದೀವಿ. ಇಲ್ಲಿ ಯಾರು ಬೆಳೆನೇ ಬೆಳೀತಿಲ್ಲ ಅಂತ ಹೇಳ್ತಾರೆ, ಇಲ್ಲಿ ರೈತರೇ ಅಲ್ಲ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ರೈತರೇ ನೀವು ನೋಡ್ಕೊಳ್ಳಿ, ಇಲ್ಲಿ ಯಾರು ಜನನೇ ಇಲ್ಲ, ಇದೊಂದು ಬೆಂಗಾಡು, ಇಲ್ಲಿ ಜನ ವಾಸನೆ ಇಲ್ಲ ಅಂತ ಊರ್ನೇ ಇವರು ಒಕ್ಕಲೆಬ್ಬಿಸಕ್ಕೆ ರೆಡಿ ಆಗಿದ್ದಾರೆ. ಅದೆಲ್ಲ ಆಗಲ್ಲ, ಅದಕ್ಕೆ ನಾವು ಬಿಡೋದು ಇಲ್ಲ. ರೈತರ ಪರವಾಗಿ ಯಾವಾಗ್ಲೂ ರಿಪಬ್ಲಿಕ್ ನಡೆ ಇದ್ದೇ ಇರುತ್ತೆ. ಏನ್ ಸಾರ್ ಚಡ್ಡಿ ಪಟ್ಟಿ ಹಾಕೊಂಡೆಲ್ಲ ಈ ಕಡೆ ಬಂದ್ಬಿಟ್ರಿ? ಏನೋ ನೀವು ಬಂದಿರಿ ಅಂತ ಬಂದ್ರಿ, ಮಾತಾಡ್ಬೇಕು ಅಂತ ಬಂದ್ರಿ, ನ್ಯಾಯಕ್ಕೋಸ್ಕರ ಬಂದ್ರಿ. ಏನ್ ನಿಮ್ಮ ಹೆಸರು? ವಿನಯ್ ಕುಮಾರ್. ವಿನಯ್ ಕುಮಾರ್. ಎಲ್ಲಿ ಮನೆ? ಇಲ್ಲೇ ಬೈರ್ಮಂಗ್ಲ ಸ್ವಾಮಿ. ಬೈರ್ಮಂಗ್ಲ. ಏನ್ ಡೂಪ್ಲೆಕ್ಸ್ ಮನೆನಾ? ಇಲ್ಲ ಮನೆನಾ? ಮಾಮೂಲಿ ಮನೆನಾ? ಮಾಮೂಲಿ ಮೋಲ್ಡ್ ಮನೆನೇ ಸ್ವಾಮಿ. ರೇಷನ್ ಕಾರ್ಡ್ ಹೋಲ್ಡರ್? ಹೌದು ಸ್ವಾಮಿ. ರೇಷನ್ ಕಾರ್ಡ್ ಇರೋರು. ಆಯ್ತು. ಏನೀಗ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನಿಲ್ಲ ಸ್ವಾಮಿ. ಡಿ ಕೆ ಶಿವಕುಮಾರ್ ಬಂದು AICT ಮಾಡ್ಬೇಕು ಅಂತ ಹೇಳ್ತಾವ್ರೆ. ನಮ್ಗೆ ಯಾವ AICTನೂ ಬೇಕಾಗಿಲ್ಲ, ಏನು ಬೇಕು. ನಮ್ ಭೂಮಿ ನಮ್ಗೆ ಬೇಕಾಗಷ್ಟೇ. ನಾವು ಮಾಡ್ತಾ ಇರೋದು ವ್ಯವಸಾಯ. ನಮ್ಮ ಭೂಮಿಲಿ ನಮ್ಗೆ ಪ್ರತಿ 15 ದಿನಕ್ಕೊಂದು ನಾನು ಮಾಡೋದು ಹೈನುಗಾರಿಕೆ. 15 ದಿನಕ್ಕೊಂದು 25,000 ಹಾಲಿನ ಪೇಮೆಂಟ್ ತಗೋತೀನಿ. ನೆಮ್ಮದಿಯಾಗಿದ್ದೀನಿ. ಹಸಾವೆ 10 ಹಸಾವೆ, ಒಂದು 10 ಆಡವೆ. 10 ಆಡು. ಆಮೇಲೆ ಒಂದು 200 ತೆಂಗಿನ ಮರ ಅವೆ. 200 ತೆಂಗಿನ ಮರ. ಎಷ್ಟು ಎಕರೆ ಟೋಟಲ್? 6 ಎಕರೆ ಇದೆ ಸ್ವಾಮಿ. 6 ಎಕರೆ. 6 ಎಕರೆ ಅಂತಂದ್ರು ಅಲ್ಲಿಗೆ ನಿಮ್ಗೆ 1.5 ಕೋಟಿ ಎಕರೆಗೆ ಅಂದ್ರೆ ಎಷ್ಟಾಯ್ತಪ್ಪ?
9 ಕೋಟಿ ನಮ್ಗೆ ಯಾವ ಕೋಟಿನೂ ಬೇಡ ಸ್ವಾಮಿ, ನಿಮ್ದೇ ಏನ್ ಸ್ವಾಮಿ ಪರವಾಗಿಲ್ಲ ತಗೊಳ್ಳಿ. ಬೇಡ ಭಗವಂತ ಕೊಟ್ಟಂಗೆ ನಿಮ್ದೇ ಕೈ ಕಾಲು ಗಟ್ಟಿ ಅವೇ ಇರೋ ಗಂಟೆ ಗೇಯ್ಕೊಂಡು ನೀವೆಲ್ಲ ಕೋಟ್ಯಾಧಿಪತಿಗಳು ಕಂಡ್ರಿ ಈಗ ಅವ್ರ ಲೆಕ್ಕಕ್ಕೆ. ಅವ್ರ ಲೆಕ್ಕಕ್ಕೆ ಅವ್ರು ಬೇಕಾರಾಗ್ಲಿ, ಅವ್ರ ಕೋಟ್ಯಾಧಿಪತಿಗಳು ನಮ್ ಬೇಡ ಸ್ವಾಮಿ. ನಾವ್ ಹೆಂಗಿದೀವಿ ನಾವು ಹಿಂಗೆ ಇರೋ ಸ್ವಾಮಿ. ನಾವು 1000 100 ಹಿಂಗೆ ನೋಡ್ಕೊಂಡು ನೆಮ್ಮದಿಯಾಗಿ ಇರ್ತೀವಿ ಈಗ ಸ್ವಾಮಿ. ಎಲ್ಲ ರೈತರು ಹಿಂಗೆ ಇರ್ತೀರಾ? ನಾಳೆ ದಿನ ಯಾರ ಪಾಪ ದುಡ್ಡಿಗೆ ಆಸೆ ಪಡೋರು ಕೊಟ್ಬಿಡ್ತಾರೆ, ಅವಾಗ ನೀವೇ ಅವ್ರು ಕೊಟ್ಕೊಳ್ಳೋರು ನಾವ್ ಇಟ್ಕೊಳಕ್ಕಾಗಲ್ಲ ಸ್ವಾಮಿ. ಕೊಡೋರು ಅವ್ರು ಬೇಕಾದ್ರೆ ಅವ್ರನೇ ಬರ. ನಮ್ ಬೇಕಾಗಿರೋದೇನು ನಮ್ ತಾತ ಮುತ್ತನ ಆಸ್ತಿ ನಾವು ಉಳಿಸ್ಕೋಬೇಕು, ನಾವು ಜೀವನ ಮಾಡ್ಬೇಕು ಅಷ್ಟೇನೆ. ನಾವ್ ಎಲ್ಲಾ ತರ ಲೈಫ್ ಸಿಟಿ ಲೈಫ್ ಎಲ್ಲ ನೋಡ್ಕೊ ಬಂದು ಊರಲ್ಲಿ ಇರೋರು. ಕರೋನಾ ಬಂದ್ಬಿಟ್ಟು ಇಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇರೋರು. ನಾವು ಹೊರಗಡೆ ಕೆಲಸ ಮಾಡ್ಕೊ ಬಂದಿರೋರನ್ನೇ. ಬೆಂಗಳೂರು ವಿಶಾಲವಾಗದೆ, ಬೆಂಗಳೂರು ಸುತ್ತಮುತ್ತ ಬೇಜಾನ್ ಜಾಗ ಇದೆ, ಬೆಳೆಸೋಂತ ಜಾಗ ಅವ್ರು ಅಲ್ಲಿ ಬೆಳೆಸ್ಲಿ. ಅದನ್ನ ಬಿಟ್ಬಿಟ್ಟು ಅಕ್ವೇರ್ ಮಾಡಿರೋ 10 ವರ್ಷದಲ್ಲಿ ಅಕ್ವೇರ್ ಮಾಡಿರೋ ಸುತ್ತಮುತ್ತ ನಮ್ಮ ಪ್ರದೇಶದಲ್ಲಿ ಬೇಜಾನ್ ಜಾಗ ಬಿದ್ದದೆ. ಇಲ್ಲಿ ಬಂದು ಅವ್ನು ಏನು ಎ ಸಿಟಿ ಮಾಡೋದಿಲ್ಲಿ. ನಮ್ ಜಾಗ ನಮ್ಗೆ ಬೇಕಷ್ಟೇನೆ. ನಾವು ರೆಕಾರ್ಡ್ ಪ್ಲೇಸ್ಗಳು ಯಾವ ಒತ್ತುವರಿ ಎಲ್ಲ ಮಾಡಿಲ್ಲ, ಯಾವ್ದು ಇಲ್ಲ ಸ್ವಾಮಿ. ಒತ್ತುವರಿ ಇದ್ರೆ ಬೇಕಾದ್ರೆ ಬಿಟ್ಕೊಡ್ತೀವಿ ಸರ್ಕಾರಕ್ಕೆ. ನಮ್ದು ರೆಕಾರ್ಡ್ ಜೀನ್ ಪ್ರಾಪರ್ಟಿ ನಮ್ದು ಇರೋದು. ನಮ್ಗೆ ನಮ್ ಪ್ರಾಪರ್ಟಿ ಬೇಕಷ್ಟೇನೆ ಅಷ್ಟೇ. ಓಕೆ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಮೂರ್ತಿ ಅಣ್ಣ. ಕೃಷ್ಣಮೂರ್ತಿ, ಆರಾಮ? ಆರಾಮೇನಣ್ಣ. ನಮ್ಮನ್ನ ಅಕ್ವೇರ್ ಮಾಡ್ತೀವಿ ಅನ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರು ರೈತರೇ ಎಲ್ಲ ಅಂತ ರಾತ್ರಿ ಟಿವಿ ನ್ಯೂಸ್ ಎಲ್ಲ ಹೇಳ್ಬಿಟ್ಟು ನಮ್ಮನ್ನ ಹಾಳು ಮಾಡ್ತಾವ್ರೆ. ಬಂದ್ ನೋಡ್ಲಿ ಬಿಡೋಣ, ಬಂದ್ ನೋಡ್ಲಿ ಬಿಡೋಣ. ಇಲ್ಲೆಲ್ಲ ಬಂದ್ ನೋಡ್ಲಿ. ನಾವ್ ರೈತರೆಲ್ಲ ಅವ್ರ ಕಣ್ಣು ಕಾಣ್ತಾ ಇದ್ರಣ್ಣ. ನಾನು ರೈತ ಅಲ್ದೆ ಇನ್ನೇನಣ್ಣ, ನನ್ನ ಆಫೀಸರ. ಬೆಳಗ್ಗೆ ಎದ್ದು ಭೂಮಿಗೆ ಗೇಯ್ಬೇಕು, ತಿನ್ಬೇಕು, ಒಂದ್ ನಿಮಿಷ ಇರೋಣ. ಏನ್ ಬೆಳಿತೀರಾ ನೀವು? ಎಷ್ಟು ಎಕರೆ ಇದೆ ಜಮೀನು? ನಮ್ದು 1.5 ಎಕರೆ ಇದೆ ಅಣ್ಣ. 1.5 ಎಕರೆ ಜಮೀನು ಎಲ್ಲದೆ? ಇಲ್ಲೇ ಇದೆ ಅಣ್ಣ, ಇಲ್ಲೇ ಈ ಗ್ರಾಮದಲ್ಲಿ ಸೊ ಈಗ ಆ ಜಮೀನ್ ನಿಮ್ದು ಹೋಯ್ತದೆ? ಜಮೀನು ಹೋಗುತ್ತೆ ಅಣ್ಣ. ಏನ್ ಮಾಡ್ಬೇಕು ಅಂತ ಹೊರಟವ್ರ ನಿಮ್ ಜಮೀನಲ್ಲಿ ಅವರು? ನಮ್ ಜಮೀನು ಯಾವ್ದೋ ಬಿಲ್ಡಿಂಗ್ ಕಟ್ತೀನಿ, ಫ್ಯಾಕ್ಟ್ರಿ ಕಟ್ತೀನಿ ಅಂತ ಮಾಡಕ್ ಹೋಗೋರ್ ಕಾಂಕ್ರೀಟ್ ರೋಡ್ ಮಾಡ್ತೀನಿ ಅನ್ಕೊಂಡು. ಈಗ ನಮ್ಗೆ ಈ ಕಾಂಕ್ರೀಟ್ ರೋಡ್ ಇವೆಲ್ಲ ಮಾಡ್ಬಿಟ್ರೆ ಈಗ ನಾವ್ ತಿನ್ನಕ್ಕೆ ಅನ್ನಕ್ಕೆ ದಾರಿ ಎಲ್ಲ ಏನ್ ಮಾಡೋಣ ನಾವು? ಮಕ್ಳನ್ನೆಲ್ಲ ಓದಿಸ್ಬೇಕು ಅಂದ್ರೆ ಎಲ್ಲಿ ತಗೊಬರೋದು ನಾವು? ಈಗ ಆರಾಮಾಗಿ ನೆಮ್ಮದಿ ಜೀವನದಾಗ ಸ್ಕೂಲ್ ಕಟ್ಕೊಂಡಿದೀವಿ, ರೇಷ್ಮೆ ಬೆಳಿತೀವಿ, ಊಟ ಮಾಡಕ್ಕೆ ರಾಗಿ ಭತ್ತ ರಾಗಿ ಎಲ್ಲ ಬೆಳ್ಕೊತಾ ಇದೀವಿ. ನಮ್ ನೆಮ್ಮದಿಯಾಗಿ ನಾವ್ ಜೀವನ ಮಾಡ್ಕೊಂಡಿದ್ದೀವಿ. ಇವ್ರು ಎ ಸಿಟಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ಕಾಸು 1.5 ಎಕರೆಗೆ 1.5 ಎಕರೆಗೆ ಎಷ್ಟು ಕೊಡ್ತೀನಿ ಅಂತ ಹೇಳ್ತಾರಣ್ಣ. ಏನೋ 1.5 ಕೋಟಿ 2 ಕೋಟಿ ಅಂತ ಹೇಳ್ತಾರೆ. ನಮ್ ಕೈ 5 ಕೋಟಿ ಕೊಡ್ತಾರೆ, ಕೊಡ್ತೀರಾ? 10 ಅಲ್ಲ ಕಣಣ್ಣ, 30 ಕೋಟಿ ಕೊಟ್ಟರು ಕೊಡಲ್ಲ. ನಮ್ಮ ಪ್ರಾಣವರು ಭೂಮಿ ಕೊಡಲ್ಲ. ಕೊಡ್ತಾರೆ 10 ಕೋಟಿ ಕೊಡ್ತಾರೆ. 10 ಕೋಟಿ ಕೊಟ್ಟರು ಕೊಡಲ್ಲ ಅಣ್ಣ. 20 ಕೋಟಿ ಕೊಡ್ತಾರೆ. 20 ಕೋಟಿ ಅಲ್ಲ, ವೃದ್ಧ ಸುರಿದು ನಾವು ಕೊಡಲ್ಲ ಕಣಣ್ಣ ಭೂಮಿನ. ಯಾಕೆ ಕೊಡಲ್ಲ? ನಮ್ ತಾತ ಸಂಪಾದನೆ ಮಾಡಿರೋದನ್ನ ನಾವು ಉಳಿಸ್ಕೋಬೇಕು ಕಣಣ್ಣ. ನಮ್ಮ ಮಕ್ಳು ಕೊಡಕ್ಕಿಲ್ಲ ಅಣ್ಣ. ಎಲ್ಲಿಗೆ ಹೋಗೋಣ ನಾವು? ಎಣ್ಣೆ ಕೊಟ್ಬಿಟ್ಟು ಆಸೆ ತೋರಿಸ್ತಾರೆ. ಯಾವ ಎಣ್ಣೆ ಗಿಣ್ಣೆ ನಮ್ಮ ಹತ್ರ ಏನು ನಡೆಯಲ್ತಣ್ಣ. ಏನು ನಡೆಯಲ್ಲ? ಏನು ನಡೆಯಲ್ಲ. ಪಕ್ಕ ಗ್ಯಾರಂಟಿ? ಹೂನಣ್ಣ. ನಿಮಗೆ ನಿಮ್ ಜಮೀನು ಬೇಕು? ನಮಗ್ ನಮ್ ಜಮೀನ್ ಬೇಕಣ್ಣ, ಇನ್ನೇನು ಬೇಡ. ಅಭಿವೃದ್ಧಿ ಆಗ್ಲಿ ಬಿಡ್ರಿ ಬೆಂಗಳೂರು. ಏನಣ್ಣ ಅಭಿವೃದ್ಧಿ ಆದತ್ತು? ಇರೋದನ್ನೇ ಅಭಿವೃದ್ಧಿ ಮಾಡಕ್ಕಾಯ್ತಲ್ಲ. ಅವ್ರ ಕೈಲಿ ಗುಂಡಿ ಮುಚ್ಚಕಾಯ್ತಲ್ಲ. ಇಲ್ಲಿ ಬಂದು ಏನ್ ಅಭಿವೃದ್ಧಿ ಮಾಡ್ತಾರಣ್ಣ? ಏನ್ ಮುಚ್ಚಕಾಯ್ತಿಲ್ಲ? ಗುಂಡಿ ಮುಚ್ಚಕಾಯ್ತಾ ಇಲ್ಲ. ಗುಂಡಿ ಮುಚ್ಚಕಾಯ್ತಿಲ್ಲ. ಇಲ್ಲಿ ಬಂದು ಏನ್ ಅಭಿವೃದ್ಧಿ ಮಾಡ್ತಾರೆ ಅವರು? ಇರೋದನ್ನ ಕಿತ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆ ಹಾಳು ಮಾಡಕ್ ಮಾಡ್ತಾರ ಅವರು. ಡಿ ಕೆ ಶಿವಕುಮಾರ್ ಮನೆ ಹಾಳು ಮಾಡ್ಕೊಂಡು ಅಲ್ಲಿ ಕೊಟ್ಕೊಳ್ಳಿ ಬಿಡೋಣ. ಹಂಗಂತೀರಾ? ಅವ್ರದ್ದು ಜಾಗ ಇದ್ರೆ ಅವ್ರು ಕೊಟ್ಕೊಳ್ಳಿ ಬಿಡಿ. ಇರೋ ಸಿಟಿನೇ ಅಭಿವೃದ್ಧಿ ಮಾಡಕ್ಕಾಯ್ತಲ್ವಾ? ಇಲ್ಲಿ ಬಿಡ್ತಿದ ಅದನ್ನೇ ಮಾಡಕ್ಕಾಯ್ತಲ್ಲ. ಇಲ್ಲೇನೇನ್ ಮಾಡ್ತಾರೆ ಬಂದಿ? ಹಂಗೆ. ಸರಿ, ಮತ್ತೆ ಯಾರು ನಿಮ್ಗೆ ಇಲ್ಲಿ MLA ಯಾರು ಬರ್ತಾರೆ? ನಮ್ಗೆ ಬಾಲಕೃಷ್ಣಣ್ಣ ಅಂತ ಮಾಡ್ಕೊಬಿಟ್ಟಣ್ಣ. ಏನಂತ ಬಾಲಕೃಷ್ಣ? ತಿರ್ತಿ ನಾಮ ಹಾಕ್ಬಿಟ್ರು ನಮ್ಗೆಲ್ಲ. ತಿರ್ತಿ ನಾಮ ಇಟ್ಕೊಂಡು ಹೋಗ್ರಿ, ನಿಮ್ ಮನೆ ಹಾಳು ಮಾಡ್ಕೊಡ್ರಿ ಅಂತ. ಅವ್ರಿಗೂ ಅಸಮಾಧಾನ ಇದೆಯಂತಲ್ಲ? ಎಲ್ಲಿ ಅಣ್ಣ, ಯಾವತ್ತೊಂದ್ ದಿನ ಅಲ್ಲಿ ಸಾಯ್ತಾ ಇದೀವಿ ಬೈರ್ಮಳ ಸರ್ಕಲ್ ಕುತ್ಕೊಂಡು 1.5 ವರ್ಷದಿಂದ. ಒಂದ್ ದಿನ ನಿಮ್ ಪ್ರಾಬ್ಲಮ್ ಏನ್ರಪ್ಪ ಅಂತ ಬರ್ಲಿಲ್ಲ. ಯಾರು ಸತ್ತಾಗ ಬರ್ಲಿಲ್ಲ, ಬರ್ದ್ಬಿಡ್ತಾರೆ ರೈತರುಗಳು ಎಟ್ಟಾಡ್ಕೊಂಡು ಅಂತ. ಈಗ ಇಲ್ಲಿಗೆ ಬಂದಾರೆ ಅಣ್ಣ ಅವರು. ಅದಕ್ಕೆ ಈಗ ನಾವು ಬಂದಿವಿ. ನಿಮ್ ಪ್ರಾಬ್ಲಮ್ ಏನೋ ನೀವು ಬಂದಿರೋದಕ್ಕೆ